ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಬೇಗನೆ ರೆಡಿಯಾಗೋ ಹೆಸ್ರುಕಾಳು ಬಸ್ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಅನ್ನ, ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರೋ ಕಾಂಬಿನೇಷನ್. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೆಸ್ರುಕಾಳು ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಒಂದು ಬೌಲ್ ಹೆಸ್ರುಕಾಳು ತೊಗೊಂಡಿದ್ದೀನಿ, ಒಂದು ಬೌಲ್ ಜವಳಿಕಾಯಿ ತೊಗೊಂಡಿದ್ದೀನಿ. ಜವಳಿಕಾಯನ್ನು ಕೆಲವರು ಗೋರಿಕಾಯಿ ಅಂತಲೂ ಕರೀತಾರೆ. ನಮ್ಮ ಸೈಡ್ ಮಾತ್ರ ಇದಕ್ಕೆ ಜವಳಿಕಾಯಿ ಅಂತ ಕರೀತಾರೆ. ನೀವೇನಂತ ಕರಿತೀರಾ ಕಾಮೆಂಟ್ ಮಾಡಿ. ಇಲ್ಲಿ ನಾನು ಹೆಸ್ರುಕಾಳನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಕುದಿ ಬೇಯೋವರೆಗೂ ಬೇಯಿಸ್ಕೊಂಡು ಅದು ಸ್ವಲ್ಪ ಬೆಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಜವಳಿಕಾಯಿನ ಹಾಕಿ ಎರಡನ್ನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಹೆಸ್ರುಕಾಳು ಮತ್ತು ಜವಳಿಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ಸೋಸಿ ನೀರನ್ನು ಒಂದು ಕಡೆ ಮತ್ತು ಕಾಳನ್ನು ಒಂದು ಕಡೆ ಸಪ್ರೇಟ್ ಮಾಡ್ಕೋಬೇಕು. ಈಗ ಮಾಡಿದರೆ ಒಂದು ಪದಾರ್ಥದಿಂದಲೇ ರುಚಿಯಾಗಿರೋ ಬಸ್ಸಾರು ಆಗುತ್ತೆ, ಇನ್ನೊಂದು ಕಡೆ ಪಲ್ಯನೂ ರೆಡಿ ಆಗುತ್ತೆ. ಒಂದೇ ಸರಿ 2 ಅಡುಗೆ ಮಾಡಿಬಿಡ್ಬೋದು. ಬಸ್ಸಾರು ತುಂಬ ಟೇಸ್ಟಿಯಾಗಿರೋದು ಯಾವಾಗ ಗೊತ್ತಾ? ನಾವು ಮಸಾಲಾನ ತುಂಬ ಟೇಸ್ಟಿಯಾಗಿ ರೆಡಿ ಮಾಡ್ಕೊಳ್ತೀವಲ್ಲ ಆವಾಗ. ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 8ರಿಂದ 9 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವನ್ನೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕಾಳು ಮೆಣಸು ಮತ್ತು ಹುಣಸೆಹಣ್ಣು ತೊಗೋಬೇಕು. ನಾನಿಲ್ಲಿ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಹುಳಿ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೋಬೋದು. ಆಮೇಲೆ 4ರಿಂದ 6 ಸ್ಪೂನು ತುರಿದ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಹೆಸ್ರುಕಾಳು ಜವಳಿಕಾಯಿ, ಅದನ್ನು 2 ಸ್ಪೂನು ದೊಡ್ಡ ಸೌಟಲ್ಲಿ, ಸಾಂಬಾರು ಸೌಟಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಗಟ್ಟಿಯಾಗಿರೋ ಪೇಸ್ಟ್ ಈ ರೀತಿ. ನೋಡಿ, ಈಗ ನಮ್ಮ ಗಟ್ಟಿಯಾದ ಮಸಾಲ ಪೇಸ್ಟ್ ರೆಡಿಯಾಗಿದೆ. ಇವಾಗ ನಾವು ಈ ಪೇಸ್ಟನ್ನು ಆವಾಗಲೇ ನಾವು ಹೆಸ್ರುಕಾಳು ಜವಳಿಕಾಯಿ ಬೇಯಿಸ್ಕೊಂಡಿರೋ ನೀರು ಸಪ್ರೇಟ್ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಮಗೆ ಬೇಕಾದ ಹದಕ್ಕೆ ತಕ್ಕಂತೆ ನೀರು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಕುದಿ ಬಂದ ನಂತರ ಒಗ್ಗರಣೆ ಕೊಟ್ಟರೆ ಸಾಕು. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗ ಬಸ್ಸಾರಿನ ಪಲ್ಯ ಮಾಡೋದು ತುಂಬ ಈಸಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿನ ಒಗ್ಗರಣೆ ಮಾಡಿಬಿಟ್ಟು ನಾವು ಆಲ್ರೆಡಿ ಇಟ್ಕೊಂಡಿರ್ತೀವಲ್ಲ ಅದು ಹೆಸ್ರುಕಾಳು ಜವಳಿಕಾಯಿನ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತೆಂಗಿನಕಾಯಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಪಲ್ಯದ ಘಮ ಜಾಸ್ತಿ ಆಗೋದಕ್ಕೆ ಒಂದು ಟಿಪ್ ಇದೆ ಇಲ್ಲಿ. ಪಲ್ಯ ರೆಡಿ ಆದಮೇಲೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಹಾಕಿ ತಕ್ಷಣ ಮುಚ್ಚಳ ಮುಚ್ಚಿಬಿಡಬೇಕು. 2-3 ನಿಮಿಷ ಹಾಗೆ ಬಿಡಬೇಕು. ಪಲ್ಯ ತಿನ್ನೋ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನುವಾಗ ಈ ಬೆಳ್ಳುಳ್ಳಿ ಅರಿಶಿಣದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಈ ಸ್ಟೈಲಲ್ಲಿ ಬಸ್ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.